ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಬಳ್ಳಾರಿಯಲ್ಲಿ ಮಿತಿ ಮೀರಿದ ಬೀದಿ ನಾಯಿಗಳ ಹಾವಳಿ. ಗುಂಪು ಗುಂಪಾಗಿ ಓಡಾಡುತ್ತಿರುವ ಬೀದಿ ನಾಯಿಗಳು. ಬೀದಿ ನಾಯಿಗಳಿಗೆ ಬೆಚ್ಚಿ ಬಿದ್ದ ಜನತೆ. ಬಳ್ಳಾರಿ ನಗರದ ಜನತೆಗೆ ನೆಮ್ಮದಿಯಿಂದ ಜೀವನ ಸಾಗಿಸಲು ಆಗುತ್ತಿಲ್ಲ. ಸಂಜೆಯಾಗುತ್ತಿದ್ದಂತೆ ಮನೆ ಬಾಗಿಲು ಹಾಕಿಕೊಳ್ಳುತ್ತಿದ್ದಾರೆ. ಮಕ್ಕಳನ್ನ ರಸ್ತೆಗೆ ಕಳುಹಿಸಲು ಹಿಂದೇಟು ಹಾಕುತ್ತಿದ್ದಾರೆ. ಹೌದು, ಬೀದಿ ನಾಯಿಗಳ ಕಾಟಕ್ಕೆ ಗಣಿನಾಡು ಬಳ್ಳಾರಿ ನಗರದ ಜನತೆ ಬೆಚ್ಚಿ ಬಿದ್ದಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಗಣಿನಾಡು ಬಳ್ಳಾರಿ ನಗರದಲ್ಲಿ ಬೀದಿ ನಾಯಿಗಳ ಕಾಟ ಜೋರಾಗಿದ್ದು, ಬೀದಿ ನಾಯಿಗಳ ಉಪಟಳಕ್ಕೆ ಜನರು ಆತಂಕಗೊಂಡಿದ್ದಾರೆ. ರಸ್ತೆಯಲ್ಲಿ ಗುಂಪು ಗುಂಪಾಗಿ ಬೀದಿ ನಾಯಿಗಳು ಓಡಾಡುತ್ತಿರುವುದರಿಂದ ಜನರಿಗೆ ಮನೆಯಿಂದ ಹೊರಗಡೆ ಬರಲು ಭಯ ಪಡುತ್ತಿದ್ದಾರೆ. ಮಹಾನಗರದ ಯಾವುದೇ ವಾರ್ಡ್, ಕಾಲೋನಿ ಅಥವಾ ಓಣಿಯಲ್ಲಿ ನೋಡಿದರೂ ಈ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ. ಇವುಗಳ ಸಂಖ್ಯೆ ಬರೋಬ್ಬರಿ 20,000 ಗಡಿ ದಾಟಿದೆ. ಆದರೆ ಈವರೆಗೂ ಕೂಡ ಈ ಬೀದಿ ನಾಯಿಗಳ ಸಮೀಕ್ಷೆ ಕಾರ್ಯವೇ ನಡೆದಿಲ್ಲವಂತೆ. 2007ನೇ ಇಸ್ವಿಯಲ್ಲಿ ಈ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಿದ್ದು ಬಿಟ್ಟರೆ ಈವರೆಗೆ ಬಳ್ಳಾರಿ ಮಹಾನಗರದಲ್ಲಿ ಸಂತಾನಹರಣ ಶಸ್ತ್ರಚಿಕಿತ್ಸೆಯೇ ನಡೆದಿಲ್ಲ. ಅದಕ್ಕೆ ಮಹಾನಗರ ಪಾಲಿಕೆ ಇಚ್ಛಾಶಕ್ತಿಯ ಕೊರತೆ ಕಾರಣ ಎನ್ನಲಾಗುತ್ತಿದೆ. ಬೀದಿ ನಾಯಿಗಳಿಗೆ ಸಕಾಲದಲ್ಲಿ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡದಿರುವುದರಿಂದಲೇ ನಾಯಿಗಳ ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಏರಿಕೆ ಕಂಡಿದೆ. 2007ನೇ ಇಸ್ವಿಯಲ್ಲಿ NGO ಸಂಸ್ಥೆಯೊಂದು ಈ ಸಂತಾನಹರಣ ಶಸ್ತ್ರಚಿಕಿತ್ಸೆಗೆ ಕೈ ಹಾಕಿದ್ದು ಬಿಟ್ಟರೆ ಬೇರೆ ಯಾವ NGO ಸಂಸ್ಥೆಗಳು ಮಹಾನಗರ ಪಾಲಿಕೆಯ ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿಲ್ಲ. ಇದನ್ನೇ ನೆಪವಾಗಿಟ್ಟುಕೊಂಡು ಮಹಾನಗರ ಪಾಲಿಕೆ ನಾಯಿಗಳ ಸಂತಾನಹರಣ ಶಸ್ತ್ರಚಿಕಿತ್ಸೆಗೆ ಮುಂದಾಗಿಲ್ಲ. ನಾಯಿಗಳ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಲು ಈ ಹಿಂದೆ ಪಾಲಿಕೆ ಟೆಂಡರ್ ಕರೆದಿತ್ತು. 5 ಬಾರಿಯೂ ಯಾವುದೇ ಏಜೆನ್ಸಿ ಈ ಕಾರ್ಯಕ್ಕೆ ಮುಂದೆ ಬರಲಿಲ್ಲ. ಈಗ 6ನೇ ಬಾರಿಗೆ ಕರೆದ ಟೆಂಡರ್ಗೆ ಒಂದು ಏಜೆನ್ಸಿ ಬಂದಿದ್ದು ಅದನ್ನೇ ಅಂತಿಮಗೊಳಿಸಲು ನಿರ್ಧರಿಸಿದ್ದು ಸದ್ಯದಲ್ಲೇ ಅಂತಿಮಗೊಳಿಸಲಿದೆ ಎಂದು ಪಾಲಿಕೆ ಆಯುಕ್ತರು ಹೇಳಿದ್ದಾರೆ. ಅದಕ್ಕೆ ನಾನು ಬಂದ್ಮೇಲೆ ಸುಮಾರು 4 ಸರಿ ಟೆಂಡರ್ ಕರೆದಿದ್ದೀನಿ. ಯಾರು ಟೆಂಡರ್ ಹಾಕಿಲ್ಲ. ಈಗ ಮೊನ್ನೆ ಟೆಂಡರ್ ಹಾಕಿದ್ಮೇಲೆ ಒಬ್ರು ಟೆಂಡರ್ ಬಂದಿದ್ದಾರೆ. ಅದನ್ನ ಅಪ್ರೂವಲ್ಗೆ DC ಆಫೀಸಿಗೆ ಕಳಿಸಿದ್ದೀನಿ. DC ಆಫೀಸಿಂದ ಅಪ್ರೂವಲ್ ಬಂದ್ಮೇಲೆ ವರ್ಕ್ ಆರ್ಡರ್ ಕೊಟ್ಬಿಟ್ಟು ಅನಿಮಲ್ ಕನ್ಸರ್ವ್ ನೀವು ಒಬ್ಬರದಲ್ದ 10 ಯೂನಿಟ್ ಮಾಡಿ ಒಂದೆರಡಲ್ಲಿ ಮಾಡಕ್ ಶುರು ಮಾಡಿ. ನೀವು ಮಾಡಿ ದುಡ್ಡು ವೇಸ್ತು ಜನರು ತೆರೆಯೋಣ ಹೋಲಾಗುತ್ತೆ ಕಂಟ್ರೋಲ್ ಅಲ್ಲ ಸರ್. ಏನು ಉಪಯೋಗ ಏನು ಸರ್? ಕಮಿಷನ್ ನೀವು ಉಪಯೋಗ ಏನಂತ ಹೇಳಿದ್ರೆ ಒಂದೇ ನೀವು ಆಗಲ್ಲ ಅಂತ ಮತ್ತೆ ರಿಜೆಕ್ಟ್ ಆಗ್ತದೆ. 4% ಇದೆ. ಇವನ್ನ ಪೆಟ್ ಕಂಟ್ರೋಲ್ ಅವೆಲ್ಲ ಮಾಡ್ತಾರಲ್ಲ, ಅವ್ರು ಇರೋದೇ ನಮಗೆ ಈ ಬಳ್ಳಾರಿ ಕಡೆ ಬಹಳ ಕಮ್ಮಿ ಜನ ಇದಾರೆ. ಒಂದೇನೋ ಒಂದು ಏನದು ನಾಯಿ ದಯ ಅಲ್ಲ, ಅವ್ರೊಬ್ರೆ ಯಾರೋ ಇದಾರೆ. ನಾನು ಮೊನ್ನೆ ಇದು ಕೋಲಾರಲ್ಲಿ ಎಲ್ಲ ಸ್ವಲ್ಪ ಈ ನಾಯಿನ ಸ್ವಲ್ಪ ಇವೆಲ್ಲ ಕಂಟ್ರೋಲ್ ಮಾಡಿ ಕೋಲಾರಲ್ಲಿ ಒಂದು ಮಟ್ಟಕ್ಕೆ ತಗೊಂಡ್ಬಂದಿದೆ. ಮೊನ್ನೆ ಕೋಲಾರ MLA ಅವ್ರ ಹತ್ರ ಕೂಡ ನಾನು ಕೊಟ್ನೂರ್ ಮಂಜು ಅವ್ರ ಹತ್ರ ಕೂಡ ಮಾತಾಡಿದೆ. ಅಲ್ಲಿ ಯಾರೋ ನೀವು ಬೇರೆ ಟೀಮ್ ಬೇರೆ ಕಡೆ ಎಲ್ಲೋ ಅಸ್ಸಾಂ ಕಡೆಯಿಂದ ಒಂದು ಟೀಮ್ ತಗೊಂಡ್ಬಂದಿದ್ರಿ, ಅದೊಂದು ಸ್ವಲ್ಪ ನಮಗೆ ಕಾಂಟ್ಯಾಕ್ಟ್ ಕೊಡಿ ಅಂದ್ರೆ ನಮ್ಮ ಕೋಲಾರಲ್ಲಿ ಕೆಲಸ ಆದ್ಮೇಲೆ ನಿಮಗೆ ಕೊಡ್ತೀನಿ, ನೀವು ಅವ್ರ ಹತ್ರ ಕೆಲಸ ಮಾಡಿಸ್ಕೋಬೋದು ಅಂತ ಹೇಳಿದ್ದಾರೆ. ಯಾಕಂದ್ರೆ ಇದನ್ನೆಲ್ಲ ನಾವು ಕಾರ್ಪೊರೇಷನ್ ದುಡ್ಡು ಕೊಡೋದಲ್ಲ, ಅಷ್ಟೇ ಇಚ್ಛಾಶಕ್ತಿಯಿಂದ ಕೆಲಸ ಮಾಡೋರು ಬೇಕು. ನಮ್ಮ ಕಡೆಯಿಂದ ಕೂಡ ಸ್ವಲ್ಪ ಲೋಪದೋಷಗಳು ಇರುತ್ತೆ, ನಾವು ಅದನ್ನ ಸರಿ ಮಾಡ್ಕೊಂಡು ಅದು ಮಾಡ್ತೀವಿ ಆದಷ್ಟು. ಬಳ್ಳಾರಿ ಮಹಾನಗರ ವ್ಯಾಪ್ತಿಯಲ್ಲಿರುವ 15,800 ಬೀದಿ ನಾಯಿಗಳಿಗೆ ಆಂಟಿ ರೇಬಿಸ್ ವ್ಯಾಕ್ಸಿನೇಷನ್ ಹಾಗೂ ಸಂತಾನಹರಣ ಚಿಕಿತ್ಸೆ ಕಾರ್ಯವನ್ನ ತುರ್ತಾಗಿ ಪ್ರಾರಂಭಿಸಿ ಬೀದಿ ನಾಯಿಗಳ ಹಾವಳಿಯನ್ನ ನಿಯಂತ್ರಿಸಲು ಬಳ್ಳಾರಿ ಮಹಾನಗರ ಪಾಲಿಕೆ ಮುಂದಾಗಬೇಕಿದೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.